ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಕಳೆದ 25 ವರ್ಷಗಳಿಂದ ಯೋಗಾಭ್ಯಾಸದಲ್ಲಿ ನಿರತರಾಗಿರುವ ಯೋಗ ಶಿಕ್ಷಕರಾದ ಹಾಸನದ ಸಿಕೆ ಹರೀಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಜೂನ್ ತಿಂಗಳು ಅಂತ ಹೇಳಿದರೆ ನಮಗೆ ಸಾಮಾನ್ಯವಾಗಿ ನೆನಪಾಗುವಂಥದ್ದು ಜೂನ್ 21ನೇ ತಾರೀಕು. ಜೂನ್ 21ನೇ ತಾರೀಕನ್ನು ಅಂತಾರಾಷ್ಟ್ರೀಯ ಯೋಗ ದಿವಸ ಅಂತ ಹೇಳಿ ಆಚರಣೆಯನ್ನು ಮಾಡಲಾಗುತ್ತೆ. ಕಳೆದ 10-12 ವರ್ಷಗಳಿಂದ ಈ ಯೋಗ ದಿವಸವನ್ನು ಅಧಿಕೃತವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಚರಣೆಯನ್ನು ಮಾಡಲಾಗ್ತಾ ಇದೆ. ಯೋಗ ನಮ್ಮ ಭಾರತದ ಮೂಲದ್ದು ಅನ್ನುವಂಥದ್ದು ನಮ್ಮೆಲ್ಲರ ಹೆಮ್ಮೆ. ಈ ಒಂದು ಸಂದರ್ಭದಲ್ಲಿ ಯೋಗದ ಬಗ್ಗೆ ಹೆಚ್ಚು ಜಾಗೃತಿಯನ್ನು ಮೂಡಿಸುವ ಅನೇಕ ಚಟುವಟಿಕೆಗಳು ದೇಶದಾದ್ಯಂತ ಹಾಗೂ ವಿಶ್ವದಾದ್ಯಂತ ನಡೀತಾ ಇರುತ್ತೆ. ಯೋಗ ಅನ್ನುವಂಥದ್ದು ನಮ್ಮ ನಿತ್ಯ ಜೀವನದ ಭಾಗವಾಗಬೇಕು. ಯಾಕೆ ಅಂತ ಹೇಳಿದರೆ, ನಮ್ಮ ಆರೋಗ್ಯ ಸುಧಾರಣೆ ಆಗಬೇಕು ಅಂತ ಹೇಳಿದರೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನಮ್ಮ ಆರೋಗ್ಯವನ್ನು ಸುಧಾರಣೆ ಮಾಡುವ ನಿಟ್ಟಿನಲ್ಲಿ ಯೋಗ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ ಅನ್ನುವಂಥದ್ದು ಅನೇಕ ಸಂಶೋಧನೆಗಳಿಂದ ದೃಢಪಟ್ಟಿದೆ. ಈ ನಿಟ್ಟಿನಲ್ಲಿ ಅನೇಕ ಜಂಜಾಟಗಳ ನಡುವೆ ಮತ್ತು ದೊಡ್ಡ ಒಂದು ಒತ್ತಡದ ಬದುಕನ್ನು ಇವತ್ತು ಮಾಡ್ತಾ ಇರ್ತಕ್ಕಂತಹ ನಮ್ಮೆಲ್ಲರಿಗೂ ಕೂಡ ಯೋಗ ಒಂದು ವರದಾನ ಆಗುತ್ತೆ. ಯೋಗದತ್ತ ನಮ್ಮೆಲ್ಲರ ಚಿತ್ತವೂ ಕೂಡ ಹೊರಳಬೇಕು ಅನ್ನುವಂಥ ಒಂದು ಆಶಯದೊಂದಿಗೆ ಕಳೆದ 25 ವರ್ಷಗಳಿಂದ ನಿರಂತರವಾಗಿ ಯೋಗವನ್ನು ಅಭ್ಯಾಸವನ್ನು ಮಾಡ್ತಾ ಯೋಗ ಶಿಕ್ಷಕರಾಗಿ ಕೆಲಸವನ್ನು ಮಾಡ್ತಾ ಇರತಕ್ಕಂತಹ ಹಾಸನದ ಮಹಾರಾಜ ಪಾರ್ಕಿನಲ್ಲಿ ಇರುವ ಸ್ವಾಮಿ ವಿವೇಕಾನಂದ ಯೋಗ ಶಿಕ್ಷಣ ಶಾಲೆಯ ಯೋಗ ಶಿಕ್ಷಕರಾದ ಸಿಕೆ ಹರೀಶ್ ಅವರು ಇವತ್ತು ನಮ್ಮೊಂದಿಗೆ ಅವರ ಯೋಗದ ಅನುಭವಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೂ ನಮಸ್ಕಾರ ಸರ್. ಈ ಯೋಗದ ಬಗ್ಗೆ ತಮಗೆ ಆಸಕ್ತಿ ಬಂದಿದ್ದು ಹೇಗೆ? ಸರ್, ನನಗೆ 2001ನೇ ಇಸ್ವಿಯಲ್ಲಿ ನಾನು ಹೊಳೆನರಸೀಪುರದಲ್ಲಿದ್ದಾಗ ಅಲ್ಲಿ ಪ್ರಹ್ಲಾದ್ ಗುರೂಜಿ ಅಂತ ಪತಂಜಲಿ ಯೋಗಕೂಟ ಅಂತ ಮಾಡ್ಕೊಂಡಿದ್ರು ಸರ್. ಆ ಪತಂಜಲಿ ಯೋಗಕೂಟದಲ್ಲಿ ಹೊಳೆನರಸೀಪುರದ ಒಂದು ಗಣಪತಿ ಪೆಂಡಲ್ನಲ್ಲಿ ಪ್ರದರ್ಶನ ಏರ್ಪಡಿಸಿದರು. ನಾನು ಆ ಪ್ರದರ್ಶನವನ್ನು ನೋಡೋಕೆ ಹೋದಂಥ ಸಂದರ್ಭದಲ್ಲಿ ಯೋಗಕ್ಕೆ ಆಕರ್ಷಿತನಾದೆ. ಆ ಒಂದು ಪ್ರದರ್ಶನದ ಭಂಗಿಗಳು, ಆ ನಿಲುವುಗಳು, ಅದರಿಂದ ಸಿಗ್ತಕ್ಕಂಥ ಸತ್ಫಲವನ್ನು ಆಗಿನ ಗುರುಗಳಾಗಿದ್ದಂಥ ಪ್ರಹ್ಲಾದ್ ಗುರೂಜಿಯವರು ಮತ್ತು ಬಾರಾಸು ಅವರು, ಗಣೇಶ್ ಗುರೂಜಿಯವರು ಅದನ್ನು ಹೇಳ್ಕೊಡುವಂಥ ಸಂದರ್ಭದಲ್ಲಿ ನಾನು ಆಕರ್ಷಿತನಾಗಿ ನಾನು ಯೋಗದ ಕಡೆ ನನ್ನ ಒಲವು ಮೂಡ್ತು ಸರ್. ಅಲ್ಲಿಯವರೆಗೆ ಯೋಗದ ಬಗ್ಗೆ ಏನು ಗೊತ್ತಿತ್ತು ಸರ್ ನಿಮಗೆ? ನನಗೆ ಅಲ್ಲಿವರೆಗೂ ಯೋಗದ ಬಗ್ಗೆ ಅಷ್ಟೇನು ವಿಚಾರಗಳು ಗೊತ್ತಿರಲಿಲ್ಲ. ಸುಮ್ಮನೆ ಈಗ ವಾಕು, ವ್ಯಾಯಾಮ, ಎಕ್ಸಸೈಜು ಆ ಥರದ್ದು ಒಂದಿಷ್ಟು ಮಾಡ್ತಾ ಇದ್ವಿ. ಯೋಗದ ಬಗ್ಗೆ ಅಷ್ಟು ಅರಿವಿರಲಿಲ್ಲ. ಯೋಗ ಅಂದರೆ ಏನಂದರೆ, ಸಾಮಾನ್ಯವಾಗಿ ನಾವು ಯೋಗವನ್ನು ಪುಸ್ತಕದ ಮುಖೇನೋ ಯೂಟ್ಯೂಬ್ ಮುಖೇನೋ ಅಥವಾ ಯಾವುದಾದನ್ನು ಓದಿ ತಿಳಿಯೋದಂಥದ್ದಲ್ಲ ಸರ್. ಅದು ಯೋಗ ಅಂದರೆ ಅದು ಗುರುಮುಖೇನ ಕಲಿತ್ರೆ ಅದು ಭಾಳ ಸೂಕ್ತ ಅನ್ನೋದು ಆರೋಗ್ಯಕರವಾದ ದೃಷ್ಟಿಯಿಂದ. ಯಾಕಂದರೆ ವೈಜ್ಞಾನಿಕವಾಗಿ ಹೇಳ್ಕೊಡ್ತಕ್ಕಂಥವ್ರು ಇರಬೇಕು. ಅದಾದ ನಂತರ ನಾನು ವೈಜ್ಞಾನಿಕವಾಗಿ ಕಲಿಬೇಕು ಅನ್ನೋ ಉದ್ದೇಶದಿಂದ ಒಂದು ಆಶ್ರಮದಲ್ಲಿ ಒಂದು 12 ದಿವಸದ ತರಬೇತಿಯನ್ನು ಕೂಡ ತಗೊಂಡು, ಅದ್ರ ಜೊತೆಗೆ ಹಾಸನದಲ್ಲಿ ಯೋಗ ಗುರುವಾಗಿದ್ದಂಥ HB ರಮೇಶ್ ಅವರು ಇಲ್ಲಿ ಯೋಗ ಹೇಳ್ಕೊಡ್ತಾ ಇದ್ರು ಮಹಾರಾಜ ಪಾರ್ಕ್ನಲ್ಲಿ. ಅವರು ಕೂಡ ಹೊಳೆನರಸೀಪುರಕ್ಕೆ ಮತ್ತು ಹಾಸನ ಜಿಲ್ಲೆಯ ಬೇರೆ ಬೇರೆ ತಾಲೂಕುಗಳಿಗೆ ಭೇಟಿ ನೀಡಿ ಯೋಗ ಪ್ರದರ್ಶನ ಮತ್ತು ಯೋಗ ಬೋಧನೆಯನ್ನು ಮಾಡ್ತಾ ಇದ್ರು. ಅವರಿಂದನೂ ಕೂಡ ನಾನು ಹೊಳೆನರಸೀಪುರದಲ್ಲಿ ಶ್ರೀ ರಾಘವೇಂದ್ರ ಮಠದಲ್ಲಿ ಯೋಗವನ್ನು ಒಂದು ಸ್ವಲ್ಪ ದಿನಗಳ ಕಾಲ ಕಲ್ತ್ವಿ. ಹಾಗೆ ಅದನ್ನು ನಾವು ಮುಂದುವರಿಸ್ಕೊಂಡು ಹೋದ್ವಿ ಸರ್. ಇದು ನಮಗೆ ಒಂದು ಬಿಡಿಸಲಾಗದ ನೆಂಟು ಥರ ನಮಗೆ ಯೋಗ ಬೆಳ್ಕೊತು. ಆ ಯೋಗದ ಒಂದು ಸತ್ಫಲಗಳನ್ನು ನಾವು ಇವತ್ತು ತುಂಬ ಚೆನ್ನಾಗಿ ಆನಂದಿತವಾಗಿ ಅನುಭವಿಸ್ತಾ ಇದ್ದೀವಿ ಸರ್. ನಾವು ಕಲ್ತಿದ್ದನ್ನು 4 ಜನಕ್ಕೆ ಅದನ್ನು ಹೇಳ್ಕೊಡುವಂಥ ಕೆಲಸನೂ ಕೂಡ ಮಾಡ್ತಾ ಇದ್ದೀವಿ. ಯೋಗಕ್ಕೆ ಬಂದ ನಂತರ ನಿಮ್ಮ ಬದುಕಿನಲ್ಲಿ ಹಂತ ಹಂತವಾಗಿ ಏನೆಲ್ಲ ಬದಲಾವಣೆಗಳು ಆಯಿತು? ನಿಮ್ಮ ಆರೋಗ್ಯಕ್ಕೆ ಹೇಗೆ ಯೋಗ ಪೂರಕವಾಗಿ ಕೆಲಸವನ್ನು ಮಾಡ್ತಾ ಇದೆ? ಇದ್ರ ಬಗ್ಗೆ ಒಂದಷ್ಟು ವಿವರವಾಗಿ ಹಂಚ್ಕೊಳ್ಳಿ ಮಾಹಿತಿಯನ್ನು. ಸರ್, ಒಳ್ಳೆ ಯೋಗ್ಯವಾದ ಪ್ರಶ್ನೆಯನ್ನು ಕೇಳಿದಿರಿ. ತುಂಬ ಸೂಕ್ತವಾದಂತಹ ಪ್ರಶ್ನೆ. ಸಾಮಾನ್ಯವಾಗಿ ಯೋಗ ಅಂದರೆ ರೋಗಿಗಳು ಮಾಡೋದು ಅನ್ನೋ ಒಂದು ಕಲ್ಪನೆ ಇರ್ತದೆ. ಆ್ಯಕ್ಚುಲಿ ಅದಲ್ಲ. ರೋಗಿಗಳಿಗೂ ಯೋಗ ಇದೆ, ಆದರೆ ಯೋಗ ಅಂತ ಅಂದರೆ ಬರೀ ರೋಗ ಮತ್ತು ಆರೋಗ್ಯಕ್ಕೋಸ್ಕರ ಮಾತ್ರ ಮಾಡೋದಲ್ಲ. ಈ ಯೋಗವನ್ನು ಯಾವ ಒಂದು ಉದ್ದೇಶದಿಂದ ಪರಿಚಯಿಸಿದ್ದಾರೆ ಅಂದರೆ, ಒಂದು ಮನಸ್ಥಿತಿಯನ್ನು ನಾವು ಸರಿಯಾಗಿ ಇಟ್ಕೊಳ್ಳೋದಕ್ಕೆ, ಮತ್ತು ನಮ್ಮ ದೈಹಿಕವಾಗಿ ಆರೋಗ್ಯವಾಗಿರೋದಕ್ಕೆ. ಮೂರನೇದು ಇದ್ರ ಮುಖೇನ ನಾವು ನಮ್ಮಲ್ಲಿರ್ತಕ್ಕಂತಹ ಸಾತ್ವಿಕ ಗುಣಗಳನ್ನು ಎನ್ಲೈಟ್ಮೆಂಟ್ ಮಾಡ್ಕೊಳ್ಳೋದಕ್ಕೆ.
ತಾವು ಕೇಳಿದರೆ ಏನೇನು ಇದರಿಂದ ಸತ್ಫಲಗಳು ಸಿಗ್ತವೆ ಅಂದರೆ, ನಾವು ಅದನ್ನು ಮೆನ್ಷನ್ ಮಾಡ್ಕೊಂಡು ಹೋಗ್ತಾ ಆದರೆ ಇದರಿಂದ ಸಿಗ್ತಕ್ಕಂಥ ಸತ್ಫಲಗಳು ಸಾವಿರಾರುಗಳಿದೆ. ಭಾಳ ಮುಖ್ಯವಾಗಿ ನಾವು ಅದರಲ್ಲಿ ನಮೂದಿಸಬೇಕಾದಂತ ಅಂದರೆ, ನಮ್ಮ ಯೋಗದಲ್ಲಿ ನಾವು ಅಷ್ಟಾಂಗ ಯೋಗ ಅಭ್ಯಾಸ ಮಾಡ್ತೀವಿ, ಎಲ್ಲ ಕಡೆನೂ ಮಾಡ್ತಾರೆ. ಅದರಲ್ಲಿ ಯಮ, ನಿಯಮ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಈ ಹಂತಗಳಿರ್ತವೆ. ಆದರೆ ಎಲ್ಲರೂ ಕೂಡ ಈ ಹಂತಗಳನ್ನು ಕಲಿಬೇಕು ಅನ್ನೋ ಉದ್ದೇಶ ಏನಿಲ್ಲ. ಕೆಲವರು ಆಸನಗಳನ್ನು ಅಭ್ಯಾಸ ಮಾಡ್ತಾರೆ, ಕೆಲವರು ಪ್ರಾಣಾಯಾಮವನ್ನು ಅಭ್ಯಾಸ ಮಾಡ್ತಾರೆ, ಕೆಲವರು ಎಲ್ಲ ಹಂತಗಳನ್ನು ಕೂಡ ಅಭ್ಯಾಸ ಮಾಡ್ತಾರೆ. ಈಗ ಯಮ ಅಂತ ಅಂದರೆ ಎಕ್ಸ್ಟರ್ನಲ್ ನಿಯಮಗಳು, ನಾವು ಸಮಾಜದಲ್ಲಿ, ದೇಶದಲ್ಲಿ ಮಾನವೀಯತೆ ಇಟ್ಕೊಂಡು ಹೇಗೆ ಬದುಕಬೇಕು ಅನ್ನೋದನ್ನು ಯಮ ಹೇಳ್ಕೊಡ್ತದೆ. ಅದು ಒಂದು ಕೌಶಲ್ಯ. ನಿಯಮಕ್ಕೆ ಬಂದರೆ ಇವು ಇಂಟರ್ನಲ್ ವಿಚಾರಗಳು. ನಾವು ಹೇಗಿರಬೇಕು, ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು, ನಮ್ಮ ಸಾತ್ವಿಕ ಗುಣಗಳು ಹೇಗಿರಬೇಕು, ನಮ್ಮ ದೇಹ ಮತ್ತು ಮನಸ್ಸಿನೊಂದಿಗೆ ಯಾವ ರೀತಿಯಲ್ಲಿ ಹೊಂದಾಣಿಕೆಯನ್ನು ಮಾಡಿಕೊಂಡು ಕೋಆರ್ಡಿನೇಷನ್ ಮಾಡಿಕೊಂಡು ಬದುಕಬೇಕು ಅನ್ನೋ ವಿಚಾರ ಬಗ್ಗೆ ನಿಯಮ ವಿಷಯ ತಿಳ್ಕೊಡ್ತದೆ. ಆಸನ ಅಂದರೆ ಒಂದು ದೇಹದ ಭಂಗಿ ಅಷ್ಟೇ, ಅದನ್ನು ಅಭ್ಯಾಸ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಆರೋಗ್ಯ ಸಿಗ್ತದೆ. ಅದರಲ್ಲಿ ಸೂರ್ಯ ನಮಸ್ಕಾರ ಇರ್ಬೋದು, ವಿವಿಧ ಆಸನಗಳಿದಾವಲ್ಲ, ಆ ಥರದ್ದು ಇರ್ತದೆ. ಅದರಿಂದ ನಮ್ಮ ದೇಹಕ್ಕೆ ಸತ್ಫಲ ಸಿಗ್ತದೆ. ಆಸನಗಳನ್ನು ಯಾಕೆ ನಾವು ಮಾಡ್ತೀವಿ ಅಂದರೆ, ಒಂದೊಂದು ಆಸನದಿಂದ ಒಂದೊಂದು ಪ್ರಯೋಜನ ಇರ್ತದೆ. ತಾವು ಹೇಳಿದ್ರಿ ತಮಗೆ ಏನು ಇದರಿಂದ ಅನುಕೂಲ ಆಗಿದೆ ಅಂದರೆ, ನಾನು ಯೋಗಾಸನ ಮಾಡೋದಕ್ಕಿಂತ ಮುಂಚೆ ನನ್ನ ಮನಸ್ಥಿತಿ, ನನ್ನ ದೇಹಸ್ಥಿತಿ ಬೇರೆ ಥರ ಇತ್ತು. ಯೋಗಾಸನ ಮಾಡಿದ ನಂತರ ನನ್ನ ಮನಸ್ಥಿತಿ, ದೇಹಸ್ಥಿತಿ ಬದಲಾಯಿತು. ಅದನ್ನು ಉದಾಹರಣೆಯಾಗಿ ಹೇಳ್ಬೇಕಂದ್ರೆ, ನಾನು ಯೋಗಾಸನ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಭಾವೋದ್ವೇಗಕ್ಕೆ ಒಳಗಾಗ್ತಾ ಇದ್ದೆ, ಬೇಗ ಸಿಟ್ಟು ಬರ್ತಾ ಇತ್ತು, ಮತ್ತೆ ಯಾವುದಾದ್ರೂ ಇದ್ರೆ ನಾನೇ ಸರಿ ಅನ್ನೋದು ಮಾತ್ರ ಇತ್ತು, ಸಮಾಜದಲ್ಲಿ ಬೇರೆ ಯಾರು ಸರಿ ಇಲ್ಲ ಅನ್ನೋ ಭಾವನೆ ಇತ್ತು. ಬಹಳ ಮುಖ್ಯವಾಗಿ ನನಗೆ ಭಯ ಇತ್ತು, ಯಾವುದಾದ್ರೂ ಒಂದು ಆರೋಗ್ಯದ ಸಣ್ಣ ವ್ಯತ್ಯಾಸ ಆದರೂ ಏನೋ ಆಗಿದೆ ಅನ್ನೋ ಒಂದು ಭಯ ಕಾಡ್ತಾ ಇತ್ತು. ವೈದ್ಯರನ್ನ ಪದೇ ಪದೇ ಕಾಣೋದು, ಈ ಥರ ಭಾವನೆಗಳು ಬರ್ತಾ ಇತ್ತು. ಆನಂತರ ಯೋಗಕ್ಕೆ ನಾನು ಬಂದ ಮೇಲೆ ಈಗ ಇವೆಲ್ಲವೂ ಕೂಡ ನನಗೆ ಎರಾಡಿಕೇಶನ್ ಆಗಿದೆ. ಯಾವುದೇ ಭಯ ಇಲ್ಲ, ಮತ್ತು ಯಾವುದೇ ಆರೋಗ್ಯದ ವಿಚಾರದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ನಾನು ಪದೇ ಪದೇ ನನ್ನನ್ನು ಪರೀಕ್ಷೆಗೆ ಉಟ್ಕೊಳ್ಳೋ ಅಂಥ ಮನಸ್ಥಿತಿ ಇಲ್ಲ. ಅದನ್ನು ದೇಹ ಸರಿ ಮಾಡ್ಕೊಳ್ಳುತ್ತೆ ಪ್ರಾಕೃತಿದತ್ತವಾಗಿ ಅನ್ನೋ ಒಂದು ಮನಸ್ಥಿತಿಯನ್ನು ಬೆಳೆಸ್ಕೊಂಡಿದ್ದೀನಿ. ಇದು ನನ್ನಲ್ಲಿ ಆಗಿರ್ತಕ್ಕಂಥ ಬದಲಾವಣೆ. ಇನ್ನೊಂದು, ನಾನು ಸಾಮಾಜಿಕವಾಗಿ ಏನಂತ ಅಂದರೆ, ಬೇರೆ ಯಾರೇ ಏನಾದರೂ ನಮ್ಮನ್ನು ಸ್ಟಿಮ್ಯುಲೇಷನ್, ಮೋಟಿವೇಶನ್ ಮಾಡಿದ್ರು ಕೂಡ ಅಷ್ಟು ಇದಾಗಿ ಆಗೋದಿಲ್ಲ. ಈಗ ಸಿಟ್ಟು ಇವುಗಳನ್ನೆಲ್ಲ ಸ್ವಲ್ಪ ತಹಬದಿಗೆ ತಗೊಂಡಿದ್ದೀವಿ. ನಾನು ಯೋಗ ಪ್ರಾರಂಭ ಮಾಡಿದ ಆರಂಭಿಕ ದಿನಗಳಲ್ಲಿ ಸ್ವಲ್ಪ ಸಿಟ್ಟು, ಕೋಪ, ಮುಂಗೋಪಗಳಿದ್ದು, ಅದು ನಾನು ಅಭ್ಯಾಸವನ್ನು ಸತತವಾಗಿ ಮುಂದುವರಿಸ್ತಾ ನನ್ನಲ್ಲಿರ್ತಕ್ಕಂಥ ಈ ಎಲ್ಲ ಭಾವನೆಗಳು ಕೂಡ ದೂರ ಆದವು. ಅದನ್ನು ನಾನು ಕಂಡುಕೊಂಡಿದ್ದೀನಿ ಸರ್. ಈಗ ಅದರಿಂದ ನಾನು ಮುಕ್ತವಾಗಿದ್ದೀನಿ. ಭಾಳ ಮುಖ್ಯವಾಗಿ ನಾವು ಯೋಗ ಮಾಡ್ತಾ ಒಂದು ಅಂಶವನ್ನು ಒತ್ತಿ ಹೇಳ್ತೀನಿ ಸರ್. ಈ ಮಾನವ ಜೀವಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ, ನಿಮ್ಮಲ್ಲಿ, ನನ್ನಲ್ಲಿ, ಎಲ್ಲರಲ್ಲೂ ಕೂಡ ಒಂದು ದೈವತ್ವದ ಗುಣಗಳು ಇರ್ತವೆ ಸರ್. ಆ ದೈವತ್ವ ಗುಣಗಳನ್ನು ಹೊರತರೋದಕ್ಕೆ ಯೋಗ ಸಾಧನ ಆಗುತ್ತೆ ಸರ್. ಈಗ ಅದನ್ನೇ ಶಂಕರಾಚಾರ್ಯರು ಹೇಳಿದ್ದು ಅಹಂ ಬ್ರಹ್ಮಸ್ಮಿ ಅಂತ. ಅಂದರೆ ಪ್ರತಿಯೊಬ್ಬನ ಆತ್ಮದಲ್ಲೂ ಕೂಡ ದೈವಾತ್ಮ ಅಡಗಿರ್ತದೆ. ಆ ದೈವಿ ಸ್ವರೂಪ ಅಂಶಗಳು ನಮ್ಮಲ್ಲಿ ಪ್ರಚಾರ ಆದರೆ ವ್ಯಕ್ತವಾಗ್ತವೆ. ಆ ವ್ಯಕ್ತ ಆಗೋದಕ್ಕೆ ಈ ಯೋಗ ಸಾಧನ ಆಗ್ತದೆ ಅನ್ನೋದು ಹೇಗೆ ಅಂತ ತಾವು ಪ್ರಶ್ನೆ ಕೇಳ್ಬೋದು ಸರ್. ಹೌದು. ಸಾಮಾನ್ಯವಾಗಿ ಹೇಗೆ ಯೋಗದಿಂದ ಈಗ ದೈವತ್ವದ ಗುಣಗಳು ದಿನ ನಮ್ಮಲ್ಲಿ ಮೈಗೂಡಿಸ್ಕೊಳ್ತೀವಿ ಅಂತ ಅಂದರೆ, ನಾವು 3 ರೀತಿ ಸಾತ್ವಿಕ ಅಂಶಗಳನ್ನು ನಾವು ಹೆಚ್ಚು ರಿಸೀವ್ ಮಾಡ್ಕೊತಾ ಇರ್ತೀವಿ. ಆ ಅಂಶಗಳು ನಮ್ಮಲ್ಲಿ ಪ್ರಭಾವ ಬೀರ್ತವೆ. ಬರೀ ದೈಹಿಕ ವ್ಯಾಯಾಮ ಮಾಡಿ ಆಸನಗಳನ್ನು ಮಾಡಿದರೂ ಕೂಡ ಅದು ಸತ್ಫಲ ಸಿಗ್ತದೆ. ಅದ್ರ ಜೊತೆಗೆ ಯಮ ನಿಯಮವನ್ನು ಪಾಲನೆ ಮಾಡಿ, ಪ್ರಾಣಾಯಾಮ, ಪ್ರತ್ಯಾಹಾರ ಇವುಗಳೆಲ್ಲವನ್ನು ಪಾಲನೆ ಮಾಡೋದ್ರಿಂದ ನಮ್ಮಲ್ಲಿ ಈ ಥರ ಒಂದು ಒಳ್ಳೆಯ ಅಂಶಗಳು ರೂಪಿತ ಆಗುತ್ತೆ. ತಾವಾಗಲೇ ಹೇಳ್ದಾಗೆ ಶಾಂತಿಯ ಮನಸ್ಥಿತಿಯನ್ನು ಬೆಳೀತದೆ, ಮತ್ತು ಬೇರೆಯವರನ್ನು ಗೌರವಿಸೋದು, ನಮ್ಮನ್ನು ನಾವು ಗೌರವಿಸ್ಕೊಳ್ಳೋದು, ಈ ಥರದ ಎಲ್ಲ ಗುಣಗಳು ಕೂಡ ಬೆಳೀತವೆ. ಮತ್ತು ವಿಶ್ವವನ್ನೇ ನಾವು ಒಂದು ಸಮಷ್ಟಿಯಲ್ಲಿ ನೋಡುವಂಥ ದೃಷ್ಟಿಕೋನ ಬೆಳೀತದೆ ಸರ್. ಇವೆಲ್ಲವೂ ಸತ್ಫಲಗಳಿದೆ. ಅಂತಿಮವಾಗಿ ನಾವು ಆಧ್ಯಾತ್ಮದತ್ತ ಮತ್ತು ಅದರಲ್ಲಿ ದೈವಿಕ ಗುಣಗಳ ಹತ್ರ ಮತ್ತು ಸಾತ್ವಿಕ ಗುಣಗಳ ಹತ್ರ ನಮ್ಮಿಂದ ಏನಾದರೂ ಸಮಾಜಕ್ಕೆ ಸಿಗಬೇಕು. ನಾನು ಈಗ ಕಲ್ತಿದ್ದೀನಿ ಯೋಗನ, ಹೀಗೆ ನಾವು ಮಹಾರಾಜ ಪಾರ್ಕಲ್ಲಿ ಯೋಗವನ್ನು ಹೇಳ್ಕೊಡ್ತಾ ಇದ್ದೀವಿ. ಈ ಥರ ಎಲ್ಲರೂ ಕೂಡ ಒಂದು ಕುಟುಂಬ ಆಗಬೇಕು ಅನ್ನೋದನ್ನು ಆಶಿಸ್ತೀವಿ. ಯಾಕೆ ಅಂತ ಅಂದರೆ, ಇವತ್ತಿನ ದಿನಮಾನಗಳಲ್ಲಿ ತಾವೇ ಹೇಳಿದಾಗೆ ಸಾಕಷ್ಟು ಧಾವಂತಗಳು, ಕೆಲಸದ ಒತ್ತಡಗಳು, ಮತ್ತು ಬೇರೆಯಾದಂಥ ಒಂದು ಸಮಸ್ಯೆಗಳು ಇವು ನಮ್ಮನ್ನು ಕಾಡ್ತಾ ಇರ್ತವೆ. ಇದರಿಂದ ಹೊರಬರೋದಕ್ಕೆ ಇರ್ತಕ್ಕಂಥ ಒಂದೇ ಒಂದು ಅಸ್ತ್ರ ಅಂದರೆ ಯೋಗ ಅಂತ ನಾನಾದರೂ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ತಾವು ಆರಂಭದಲ್ಲಿ ಹೇಳಿದ್ರಿ, ನಾನು ಮೊದಲು ವಾಕ್ ಮಾಡ್ತಾ ಇದ್ದೆ, ಬೇರೆ ಥರದ ಒಂದು ವ್ಯಾಯಾಮ ಮಾಡ್ತಾ ಇದ್ದೆ ಅನ್ನುವಂಥದ್ದನ್ನು. ಇವತ್ತಿಗೂ ಹೀಗೆ ವಾಕ್ ಮಾಡ್ತಕ್ಕಂಥವ್ರು, ವ್ಯಾಯಾಮ ಮಾಡ್ತಕ್ಕಂಥವ್ರು, ಇತ್ತೀಚೆಗೆ ಜಿಮ್ಗಳಿಗೆ ಹೋಗ್ತಕ್ಕಂಥವ್ರ ಸಂಖ್ಯೆಯನ್ನು ನಾವು ಹೆಚ್ಚಾಗಿ ಕಾಣ್ತಾ ಇದ್ದೇವೆ. ಸಾಮಾನ್ಯವಾಗಿ ಈ ಥರದ ಒಂದಷ್ಟು ದೈಹಿಕ ಚಟುವಟಿಕೆಗಳನ್ನು ಮಾಡುವುದಕ್ಕಿಂತಲೂ ಮತ್ತು ಯೋಗವನ್ನು ಮಾಡುವುದಕ್ಕಿಂತಲೂ ಹೇಗೆ ಈ ದೈಹಿಕ ಚಟುವಟಿಕೆಗಳಿಗಿಂತಲೂ ಕೂಡ ಯೋಗ ಹೇಗೆ ಭಿನ್ನವಾಗಿರುತ್ತೆ? ವ್ಯಾಯಾಮ ಅಂತಕ್ಕಂಥದ್ದು ಈಗ ಬೇರೆ ಎಕ್ಸಸೈಸ್ಗಳು, ವ್ಯಾಯಾಮಗಳನ್ನು ಮಾಡೋದ್ರಿಂದ ನಮ್ಮ ದೇಹಕ್ಕೆ ಮಾತ್ರ ಕೆಲವು ಸತ್ಫಲಗಳು ಸಿಗ್ತವೆ.
ಯೋಗಕ್ಕೂ ಮತ್ತು ವ್ಯಾಯಾಮಕ್ಕೂ ವ್ಯತ್ಯಾಸ ಏನಂದರೆ ಸರ್, ನೀವು ವ್ಯಾಯಾಮ ಮಾಡಿದ ಕ್ಷಣದಲ್ಲಿ ಮಾತ್ರ ಆ ವ್ಯಾಯಾಮದ ಲಾಭ ಸಿಗ್ತದೆ ಸರ್. ನೀವು ಯೋಗ ಮಾಡಿದರೆ ಆ ಯೋಗದ ಒಂದು ಅಂಶ ನಿಮ್ಮನ್ನು ಇಡೀ ದಿನಪೂರ್ತಿ ಲವಲವಿಕೆಯಿಂದ ಇರೋದಕ್ಕೆ ಅವಕಾಶ ಮಾಡಿಕೊಡುತ್ತೆ, ದಿನಪೂರ್ತಿ ಸಂತೋಷದಿಂದ ಇರೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಯೋಗ ನಮ್ಗೆ ಏನು ಕಲಿಸ್ತದೆ ಅಂದರೆ, ಈಗ ಏನೇನು ನಿಯಮಗಳಿರ್ತಾವೆಲ್ಲ ನಮ್ಮ ನಿಯಮಗಳು ಅನ್ನೋದನ್ನು ಕಲಿಸುತ್ತೆ. ಈಗ ಜವಾಬ್ದಾರಿ ಇರ್ತದೆ, ನಾವು ಯಾರನ್ನೋ ನಿನ್ನ ಜವಾಬ್ದಾರಿ ಅದನ್ನ ಅವ್ರ ಜವಾಬ್ದಾರಿ ಅಂತೀವಿ ವ್ಯಾಯಾಮ ಮಾಡೋರು. ಆದರೆ ಯೋಗ ಮಾಡೋರು ಎಲ್ಲದಕ್ಕೂ ನಾನೇ ಜವಾಬ್ದಾರ ಅನ್ನೋದನ್ನ ಕಲಿತಾನೆ. ಇದು ಯೋಗದ ಸತ್ಫಲ. ಮತ್ತು ಯೋಗದವನಿಗೆ ಏನಿರ್ತದೆ ಅಂದರೆ, ನಾನು ಈ ಭೂಮಿಗೆ ತಾಯಿ ಸ್ಥಾನದಲ್ಲಿದ್ದೀನಿ, ಎಲ್ಲರಿಗೂ ಒಂದು ಪ್ರೀತಿ ಕೊಡಬೇಕು, ವಿಶ್ವಾಸ ಕೊಡಬೇಕು, ಸಹನೆ ಕೊಡಬೇಕು, ಅನುಕಂಪ ಕರುಣೆ ಇರಬೇಕು, ಪ್ರತಿಯೊಂದು ಜೀವಿಯನ್ನು ಕೂಡ ಪ್ರೀತಿಯಿಂದ ಕಾಣಬೇಕು, ಪ್ರೀತಿಯಿಂದ ನಡೆಸ್ಕೋಬೇಕು, ಯಾವ ಜೀವಿಗೂ ಕೂಡ ನೋವನ್ನು ಉಂಟು ಮಾಡಬಾರ್ದು ಅನ್ನುವ ಭಾವನೆಗಳು ಯೋಗದಿಂದ ನಮ್ಮಲ್ಲಿ ಅವು ಎನ್ಹಾನ್ಸ್ ಆಗುತ್ತೆ, ಎನ್ರಿಚ್ಮೆಂಟ್ ಆಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ತಾವು ಪ್ರಶ್ನೆ ಕೇಳ್ಬೋದು ಸರ್, ನಾಳೆ ಯೋಗ ಮಾಡಿದರೆ ನಾಡಿದ್ದು ಆ ಗುಣಗಳು ಬರ್ತಾವ ಅಂತ. ಏಕೈಕಿ ಆ ಗುಣಗಳು 2 ದಿವಸದಲ್ಲಿ 3 ದಿವಸದಲ್ಲಿ ನಾವು ಕರಗತ ಮಾಡ್ಕೊಳಕ್ ಸಾಧ್ಯ ಆಗೋದಿಲ್ಲ. ಅದು ಹಂತವಾಗಿ ನಾವು ಅದನ್ನ ಕರಗತ ಮಾಡ್ಕೊಂಡು ಹೋದ, ಈಗ ಒಂದು ಪ್ರಾಣಿಯನ್ನ ಪಳಗಿಸಿದಾಗ ಹೇಗೆ ಆ ಪ್ರಾಣಿ ನಾವ್ ಹೇಳಿದಾಗ ವರ್ತನೆ ಮಾಡ್ತತೋ, ಹಾಗೆ ನಾವು ನಿರಂತರವಾಗಿ ಯೋಗ ಮಾಡ್ತಾ ಹೋದಾಗ ನಮ್ಮ ಶರೀರ ಮತ್ತೆ ನಮ್ಮ ಮನಸ್ಸು ನಮ್ಮ ಮಾತನ್ನ ಕೇಳುವ ಸ್ಥಿತಿಗೆ ಬರ್ತತೆ, ಆ ಹಂತಕ್ಕೆ ಖಂಡಿತ ಹೋಗ್ತದೆ ಸರ್. ಹಾಗಾಗಿ ವ್ಯಾಯಾಮಕ್ಕಿಂತ ಯೋಗ ಮುಖ್ಯ ಅಂತ ಅನಿಸ್ತದೆ ಸರ್. ಯೋಗದಲ್ಲಿ ಏನಾಗ್ತದೆ, ನೀವು ಸಾತ್ವಿಕ ಗುಣಗಳನ್ನ ಕಲಿತಾ ಹೋಗ್ತೀರಿ, ಮಾನವೀಯ ಗುಣಗಳನ್ನ ಕಲಿತಾ ಹೋಗ್ತೀವಿ. ಅಂದ್ರೆ ನಮ್ಮ ಮನಸ್ಸನ್ನು ಕೂಡ ಪಳಗಿಸುತ್ತೆ, ಅದು ಮನಸ್ಸನ್ನು ಕೂಡ ಪಳಗಿಸುತ್ತೆ. ಇದು ನಮ್ಮ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುತ್ತೆ ಸರ್. ಸಮಾಜದಲ್ಲಿ ಯೋಗ ಮಾಡೋ ಯೋಗಿಗಳಿಗೂ ಯೋಗ ಮಾಡದೇ ಇರೋರಿಗೂ ವ್ಯತ್ಯಾಸಗಳನ್ನ ಬಹಳ ಸರಳವಾಗಿ ಗುರುತಿಸಬಹುದು ಅಂತ ಇರುತ್ತೆ. ಅವರಲ್ಲಿ ತಾಳ್ಮೆಯ ಗುಣಗಳು ಸಮ್ಮಿಳಿತವಾಗಿರ್ತವೆ, ಸಹನೆಯ ಗುಣಗಳು ಸಮ್ಮಿಳಿತವಾಗಿರ್ತವೆ. ಯಾವುದಾದ್ರೂ ನಮ್ಮ ಜೀವನದಲ್ಲಿ ಬದುಕಿನಲ್ಲಿ ಘಟನೆಗಳು ಸಂಭವಿಸಿದಾಗ ಆ ಘಟನೆಗಳಿಂದ ವಿಚಲಿತನಾಗೋದಿಲ್ಲ ಅವನು. ಅದನ್ನ ಬಹಳ ಸೂಕ್ಷ್ಮ ರೂಪದಲ್ಲಿ ಹೇಗೆ ಹ್ಯಾಂಡಲ್ ಮಾಡಬೇಕು ಆ ಸಮಸ್ಯೆನ, ಅದಕ್ಕೆ ಪರಿಹಾರ ಏನು, ಆ ಥರದಲ್ಲಿ ಯೋಚನೆ ಮಾಡ್ತಾರೆ ಹೊರತು ಅದಕ್ಕೆ ದೊಡ್ಡ ಸಮಸ್ಯೆ ಬಂದಿತ್ತು ಅಂತದ್ರ ಬಗ್ಗೆ ಚಿಂತನೆ ಮಾಡ್ತಾ ಕೂತ್ಕೊಳ್ಳೋಕೆ ಹೋಗೋದಿಲ್ಲ ಸರ್. ಸಮಸ್ಯೆ ಪರಿಹಾರದತ್ತ ಯೋಗ ಮಾಡೋರು ಚಿಂತನೆ ಮಾಡ್ತಾರೆ. ಹಾಗಾಗಿ ನನ್ನ ಸಲಹೆ ಏನಂತ ಅಂದರೆ, 2015ರಿಂದ ಇವತ್ತು ಸುಮಾರು ಒಂದು 11-12 ವರ್ಷಗಳು ಕಳೆದು ಅಂತಾರಾಷ್ಟ್ರೀಯ ಯೋಗ ದಿನ ಆಗಿ, ಯೋಗದಿಂದ ನಮ್ಮ ದೇಶದ ಮೂಲ ವಿದ್ಯೆ ಯೋಗ ಸೂತ್ರಗಳು ನಮ್ಮ ದೇಶದಲ್ಲಿ ಹುಟ್ಟಿದಂಥ ಒಂದು ಹೆಮ್ಮೆಯ ವಿಷಯ. ಇವತ್ತು ಪ್ರಪಂಚದ ಮೂಲೆಗಳಲ್ಲಿ ವಿವಿಧ ಸ್ತರಗಳಲ್ಲಿ ಯೋಗದ ಯಾವುದೇ ರೂಪ ಇರ್ಬೋದು ಸರ್, ಅದು ಪ್ರಪಂಚವನ್ನ ಪಸರಿಸ್ತಾ ಇದೆ. ಇತ್ತಲು ಗಿಡ ಮದ್ದಲ್ಲ ಅನ್ನೋಗೆ ನಮ್ಮ ದೇಶದ ಒಂದು ಮದ್ದು ವಿದೇಶಗಳಲ್ಲೆಲ್ಲ ಸಂಚಲನ ಮಾಡುವ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಮತ್ತೊಮ್ಮೆ ಅದು ಮರುಸ್ಥಾಪನೆ ಆಗಬೇಕು ಅಂತಕ್ಕಂಥ ಆಶಯದಿಂದ ಈ ಯೋಗವನ್ನ ಎಲ್ಲರೂ ಆಚರಣೆ ಮಾಡ್ತಕ್ಕಂಥದ್ದು. ಪ್ರತಿಯೊಂದು ಕುಟುಂಬದಲ್ಲಿ ಪ್ರತಿಯೊಬ್ಬ ಸದಸ್ಯರು ಕೂಡ ಯೋಗ ಮಾಡ್ಬೇಕು ಸರ್. ಅದು ಬಹಳ ಸಾಕಷ್ಟು ಅನುಕೂಲವನ್ನು ತಂದುಕೊಡುತ್ತೆ ಆ ಕುಟುಂಬಕ್ಕೆ. ಯಾಕೆಂದ್ರೆ ಒಂದು ಕುಟುಂಬದಲ್ಲಿ ಒಬ್ರು ಯೋಗ ಮಾಡಿ 4 ಜನ ಯೋಗ ಮಾಡೋದಾಗ, ಒಬ್ರು ಆರೋಗ್ಯವಾಗಿದ್ದು 4 ಜನ ಅನಾರೋಗ್ಯಕ್ಕೀಡಾದಾಗ ಆರೋಗ್ಯ ಇರೋ ವ್ಯಕ್ತಿ ಕೂಡ ಅನಾರೋಗ್ಯದ ಬಗ್ಗೆ ಚಿಂತನೆ ಮಾಡ್ತಾರೆ. ಈ ಕುಟುಂಬ ಎಲ್ಲ ಯೋಗ ಮಾಡಿದಾಗ, ಆರೋಗ್ಯ ಇದ್ದಾಗ, ಕುಟುಂಬದಲ್ಲಿ ಯಾರಾದ್ರೂ ಸಮಾಜದಲ್ಲಿ ಸ್ನೇಹಿತರು ಅವ್ರು ಇವರು ಆರೋಗ್ಯ ಕೆಟ್ಟಾಗ ಹಿಂಗೆ ಆಗ್ತಲ್ಲ ಅನ್ಬಾರ್ದು. ಹಂಗಂದ್ರೆ ಆರೋಗ್ಯಕ್ಕೋಸ್ಕರನೇ ಯೋಗ ಅಂತ ಅಂದ್ರೆ, ಆರೋಗ್ಯ ಇದರದ ಒಂದು ಬೈ ಪ್ರಾಡಕ್ಟ್. ಅಲ್ಟಿಮೇಟ್ ಅಂದರೆ ನಮ್ಮ ಮಾನವೀಯತೆ ಗುಣಗಳನ್ನು ಬೆಳೆಸೋದು, ವ್ಯಕ್ತಿತ್ವಗಳನ್ನು ಬೆಳೆಸ್ಕೊಳ್ತಕ್ಕಂಥದ್ದು, ನಮ್ಮನ್ನು ನಾವು ಅದ್ರ ಜೊತೆಯಲ್ಲಿ ತೊಡಗಿಸ್ಕೊಂಡು ನಮ್ಮ ಕೆಲಸದ ಎಫಿಷಿಯನ್ಸಿನೂ ಕೂಡ ಜಾಸ್ತಿ ಮಾಡುತ್ತೆ ಸರ್ ಯೋಗ, ಭಾಳ ಇಂಪಾರ್ಟೆಂಟ್ ಆಗಿ. ಯಾಕೆಂದ್ರೆ ನಾವು ಪ್ರಾಣಾಯಾಮ ಮಾಡಿದಾಗ ನಮ್ಮ ಸಕಲ ಜೀವಕೋಶಗಳಲ್ಲೂ ಕೂಡ ಎನ್ಲೈಟ್ಮೆಂಟ್ ಆಗ್ತದೆ, ಅದು ಎನ್ರಿಚ್ಮೆಂಟ್ ಆಗುತ್ತೆ. ಸಕಲ ಜೀವಕೋಶಗಳಿಗೂ ಸಮ ಪ್ರಮಾಣದಲ್ಲಿ ಆಮ್ಲಜನಕ ಸರಬರಾಜು ಆಗ್ತದೆ. ನಮ್ಮ ಬ್ರೈನ್ ಪ್ರಾಪರ್ ಆಗಿ ಫಂಕ್ಷನ್ ಮಾಡ್ತದೆ, ನಮ್ಮ ಹಾರ್ಟ್ ಪ್ರಾಪರ್ ಆಗಿ ಕೆಲಸ ಮಾಡುತ್ತೆ, ನಮ್ಮ ದೇಹದ ಅಂಗಾಂಗಗಳೆಲ್ಲವೂ ಕೂಡ ಆಗ್ತದೆ, ಮತ್ತೆ ನಮ್ಮ ಜೀರ್ಣಕ್ರಿಯೆ ಚೆನ್ನಾಗಿ ಆಗ್ತದೆ. ಅದ್ರ ಜೊತೆಗೆ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ ಸರ್, ಅಂದ್ರೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ತದೆ ಯೋಗದಲ್ಲಿ. ಈ ವ್ಯಾಯಾಮದಲ್ಲಿ ಇಮ್ಯುನಿಟಿ ಪವರ್ ಒಂದು ಸ್ವಲ್ಪ ಮಟ್ಟಿಗೆ ಕಡಿಮೆ ಇದ್ರೂ ಯೋಗದಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ತದೆ ಸರ್. ಇಷ್ಟೊಂದೆಲ್ಲ ಯೋಗ ಮತ್ತು ವ್ಯಾಯಾಮಕ್ಕೂ ಸಾಕಷ್ಟು ವ್ಯತ್ಯಾಸಗಳಿದೆ ಸರ್. ಹಾಗಾಗಿ ಯಾರು ವ್ಯಾಯಾಮ ಮಾಡ್ತಾರೆ ಅವರೆಲ್ಲ ಯೋಗಕ್ಕೆ ಸ್ವಿಚ್ ಓವರ್ ಆಗೋದು ಒಳ್ಳೆಯದು ಅಂತ ನನ್ನ ಭಾವನೆ ಸರ್. ಇವತ್ತಿನ ಜಗತ್ತನ್ನು ನಾವು ಒತ್ತಡದ ಜಗತ್ತು ಅಂತೇಳಿ ಕರಿತೀವಿ ಸರ್. ಪ್ರತಿಯೊಬ್ಬರು ಇವತ್ತು ಒತ್ತಡದಲ್ಲಿ ಬದುಕ್ತಾ ಇದ್ದಾರೆ. ಹುಟ್ಟಿದ ಮಗುವಿನಿಂದ ಹಿಡಿದು ವೃದ್ಧರವರೆಗೂ ಕೂಡ ಏನೆಲ್ಲ ಒತ್ತಡಗಳನ್ನು ನಾವು ನೋಡ್ತಾ ಇದ್ದೇವೆ. ಎಲ್ಲರೂ ಕೂಡ ಒತ್ತಡಕ್ಕೆ ಒಳಗಾಗಿರ್ತಕ್ಕಂಥವ್ರು. ಈ ಒತ್ತಡದ ಬದುಕನ್ನು ನಿಭಾಯಿಸುವ ನಿಟ್ಟಿನಲ್ಲಿ ಯೋಗ ಎಷ್ಟರ ಮಟ್ಟಿಗೆ ಸಹಾಯಕವಾಗುತ್ತೆ ಸರ್? ಇದು ಕೂಡ ಭಾಳ ಅರ್ಥಗರ್ಭಿತವಾದಂಥ ಪ್ರಶ್ನೆ ಸರ್. ಈಗ ಒತ್ತಡ ಆಗೋದಕ್ಕೆ ಭಾಳಷ್ಟು ಕಾರಣಗಳಿದೆ ಸರ್. ಒಂದು, ನಾವು ಮಾಡ್ತಾ ಇರ್ತಕ್ಕ ಕೆಲಸದಲ್ಲಿ ಒತ್ತಡ ಇರ್ತದೆ, ಕುಟುಂಬದ ಪ್ರೆಷರು ಅದರಲ್ಲೂ ಕೂಡ ಒತ್ತಡ ಇರ್ತದೆ, ಮತ್ತು ಸಮಾಜದ ಒತ್ತಡಗಳು ಇವೆಲ್ಲವೂ ಕೂಡ ಇರ್ತದೆ. ಈಗ ಎಲ್ಲೋ ಒಂದು ಕಡೆ ಈ ಥರ ಒತ್ತಡಗಳಲ್ಲಿ ಬದುಕಿದಾಗ ನಮ್ಮ ಶರೀರದ ಮೆಟಾಬಾಲಿಸಮ್ ವೇರಿಯೇಷನ್ ಆಗ್ತದೆ ಸರ್. ಕೆಮಿಕಲ್ ಚೇಂಜಸ್ಗಳು ನಮ್ಮ ಬಾಡಿಯಲ್ಲಿ ಆಗ್ತದೆ, ಕ್ಷಣಕ್ಕೂ ಆಗ್ತಾ ಇರ್ತದೆ ಅದು ಕೆಮಿಕಲ್ ರಿಯಾಕ್ಷನ್ಸ್. ಈ ಒತ್ತಡ ಇದ್ದಾಗ ಏನಾಗ್ತದೆ, ನಮ್ಮ ಬಾಡಿಯ ಒಂದು ಸಮತೋಲನವನ್ನು ಕಳೆದುಕೊಳ್ಳುತ್ತೆ. ಬಾಡಿ ಯಾವಾಗ ಸಮತೋಲನ ಕಳ್ಕೊತದೆ, ಮನಸ್ಸು ಸಮತೋಲನ ಕಳ್ಕೊತದೆ. ಆವಾಗ ವ್ಯವಸ್ಥಿತವಾಗಿ ಮಾಡೋ ಕೆಲಸವನ್ನು ನಾವು ಅವ್ಯವಸ್ಥಿತವಾಗಿ ಮಾಡಕ್ಕೆ ಹೋಗ್ತೀವಿ. ಹಾಗಾಗಿ ಅದರಿಂದ ಹೊರಬರೋದಕ್ಕೆ ಯೋಗ ಹೆಂಗೆ ಕಾರಣ ಆಗ್ತದೆ ಅಂದರೆ ಸರ್, ಒಂದು ಸುತ್ತಿನ ಸೂರ್ಯ ನಮಸ್ಕಾರ
ಒಂದು 15 ಕಿಲೋಮೀಟರನ್ನು ನಾವು ವಾಕ್ ಮಾಡಿದ್ದಕ್ಕೆ ಸಮ ಆಗ್ತದೆ ಸರ್. ಒಂದು ಸುತ್ತಿನ ಸೂರ್ಯ ನಮಸ್ಕಾರ. ಅದು ಸನ್ ಸೊಲ್ಯೂಷನ್ ಅನ್ನೋದು ಒಂದು ಎಕ್ಸಸೈಸ್ ಅಲ್ಲ ಸರ್. ಅದು ಸನ್ ಸೊಲ್ಯೂಷನ್ ಅನ್ನೋದು ನಮಗೆ ಗಾಳಿ, ನೀರು, ಆಹಾರ ಇವೆಲ್ಲವನ್ನ ಕೊಡ್ತಕ್ಕಂಥದ್ದು. ಇವೆಲ್ಲವನ್ನ ಭೂಮಿ ಮೇಲೆ ಕೊಡ್ತಾ ಇದ್ರೆ ಪಂಚಭೂತಗಳೇನಿದ್ದೇವೆ ಇವುಗಳನ್ನ ಸಂರಕ್ಷಣೆ ಮಾಡೋದು ಸೂರ್ಯನ ಕೆಲಸ ಸರ್. ಅದು ಸೂರ್ಯ ಅಷ್ಟೊಂದೆಲ್ಲ ಸಂರಕ್ಷಣೆ ಮಾಡಿದಾಗ ಆತನಿಗೆ ಒಂದು ಸೊಲ್ಯೂಷನ್, ಒಂದು ಸನ್ ಸೊಲ್ಯೂಷನ್ ಸೂರ್ಯ ನಮಸ್ಕಾರದ ಮುಖೇನ ಒಂದು ಕೃತಜ್ಞತಾ ಭಾವದಿಂದ ಸಂಸ್ಕಾರ ಮಾಡೋದ್ರ ಜೊತೆಗೆ ಅದರಿಂದ ನಾವು ಒಂದು ಬೈ ಪ್ರಾಡಕ್ಟ್ ಆಗಿ ಆರೋಗ್ಯವನ್ನ ಗಳಿಸ್ತೀವಿ ಸರ್. ಹಾಗಾಗಿ ಅದ್ರ ಜೊತೆಗೆ ಪ್ರಾಣಾಯಾಮ ಇದೆಯಲ್ಲ ಸರ್, ಪ್ರಾಣಾಯಾಮದಲ್ಲಿ ನಾವು ಅನೇಕ ವಿಧಗಳಿದ್ದಾವೆ. ಪ್ರಾಣಾಯಾಮದಲ್ಲಿ ನಾವು ನಾಡಿ ಶೋಧನ ಪ್ರಾಣಾಯಾಮ ಮಾಡ್ತೀವಿ, ಭಸ್ತ್ರಿಕಾ ಪ್ರಾಣಾಯಾಮ ಮಾಡ್ತೀವಿ, ಕಪಾಲಭಾತಿ ಪ್ರಾಣಾಯಾಮನ ಮಾಡ್ತೀವಿ. ಮತ್ತು ಈ ಥರ ಅನೇಕ ವಿಧಗಳಲ್ಲಿ ನಾವು ಸೂರ್ಯಭೇದ ಪ್ರಾಣಾಯಾಮ ಮಾಡ್ತೀವಿ, ಚಂದ್ರಭೇದ ಪ್ರಾಣಾಯಾಮಗಳನ್ನು ಮಾಡ್ತೀವಿ. ಎಲ್ಲ ಪ್ರಾಣಾಯಾಮಗಳದ್ದು ಒಂದು ಏನಂದರೆ ಸರ್, ನಮ್ಮಲ್ಲಿ 72,000 ನರನಾಡಿಗಳಿದೆ ಸರ್. ಆ ನರನಾಡಿಗಳನ್ನು ಶುದ್ಧೀಕರಣ ಮಾಡೋ ಕೆಲಸವನ್ನು ಈ ಪ್ರಾಣಾಯಾಮ ಮಾಡುತ್ತೆ. ಯಾವಾಗ ನಮ್ಮ ಶರೀರದಲ್ಲಿರ್ತಕ್ಕಂಥ ಟಾಕ್ಸಿನ್ ಅಂಶಗಳು ಹೊರಗಡೆ ಹೋಗ್ತದೆ, ಅದು ನಮ್ಮ ವ್ಯಾಯಾಮ ಮತ್ತು ಆಸನ, ಪ್ರಾಣಾಯಾಮ, ನಿಯಮ ಇವುಗಳನ್ನು ಫಾಲೋ ಮಾಡೋದ್ರ ಮುಖ್ಯನ ಆ ಟಾಕ್ಸಿನ್ ಅಂಶಗಳು ಹೊರಗಡೆ ಹೋದಾಗ ಸರ್ ನಮ್ಮ ಬದುಕಿನ ಒತ್ತಡಗಳು ಕಡಿಮೆ ಆಗ್ತದೆ ಸರ್. ಆ ಬದುಕಿನ ಒತ್ತಡಗಳನ್ನು ಕಡಿಮೆ ಮಾಡೋದಕ್ಕೆ ಇದು ಯೋಗ ಅನಿವಾರ್ಯತೆ ಇದೆ. ಆಮೇಲೆ ಯೋಗ ತಾವು ಹೇಳಿದಾಗೆ ಒತ್ತಡ ಅಂತ ಅಂದರೆ ಅದು ಮನಸ್ಸಲ್ಲಿರ್ತದೆ ಸರ್. ದೇಹ ಶುದ್ಧೀಕರಣವನ್ನು ನಾವು ವ್ಯಾಯಾಮದಿಂದ ಮಾಡ್ತೀವಿ. ಮನಸ್ಸಿನ ಶುದ್ಧೀಕರಣ ಹೇಗೆ ಮಾಡಬೇಕು? ವ್ಯಾಯಾಮದಿಂದ ಮನಸ್ಸಿನ ಶುದ್ಧೀಕರಣ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಧ್ಯಾನದಿಂದ ಮನಸ್ಸನ್ನು ಶುದ್ಧೀಕರಣ ಮಾಡ್ತೀವಿ. ಧ್ಯಾನ ಅಂತ ಅಂದರೆ ಏನಂತ ಅಂದರೆ ಯಾವುದನ್ನ ಒಂದು ವಿಷಯ ಕುರಿತು ಯೋಚನೆ ಮಾಡೋದಲ್ಲ. ನಾವು ಆ ಧ್ಯಾನದ ಸ್ಥಿತಿಯಲ್ಲಿದ್ದಾಗ ನಾವು ಐ ಆಮ್ ನಾಟ್ ದ ಬಾಡಿ, ಐ ಆಮ್ ನಾಟ್ ದ ಮೈಂಡ್ ಅಂತ, ನನ್ನ ಶರೀರನೂ ಅಲ್ಲ ನನ್ನ ದೇಹನೂ ಅಲ್ಲ ಅನ್ನೋ ರೀತಿಯಲ್ಲಿ ನಾವು ಕಲ್ಪನೆ ಮಾಡಿಕೊಂಡು ನಮ್ಮ ಮೆಡಿಟೇಷನ್ ಮಾಡುವಾಗ ನಮ್ಮ ಶರೀರದ ಪ್ರಕ್ರಿಯೆಗಳು ಮೆಟಬಾಲಿಸಮ್ ಭಾಳ ಸಹಜ ಸ್ಥಿತಿಗೆ ಬರ್ತದೆ ಸರ್. ನಮ್ಮ BP ವೇರಿಯೇಷನ್ಸ್ಗಳಿರ್ಬೋದು, ನಮ್ಮ ಹಾರ್ಟ್ ರೇಟ್ ವೇರಿಯೇಷನ್ಸ್ ಇರ್ಬೋದು, ನಮ್ಮ ಲಂಗ್ ಫಂಕ್ಷನ್ಸ್ಗಳಿರ್ಬೋದು, ಇವು ನಮ್ಮ ದೇಹ ಮತ್ತು ಮನಸ್ಸನ್ನು ಶಾಂತಿ ಸ್ಥಿತಿಯಲ್ಲಿ ಇಟ್ಟಾಗ ಅದು ಫಂಕ್ಷನ್ ಲೆವೆಲ್ಲು ತುಂಬ ಅತ್ಯುತ್ತಮವಾಗಿರುತ್ತೆ ಸರ್. ನಾವು ಯಾವಾಗ ಒತ್ತಡದಲ್ಲಿದ್ದಾಗ ಈ ಫಂಕ್ಷನ್ ಲೆವೆಲ್ಗಳು ಭಾಳ ಕಡಿಮೆ ಇರ್ತದೆ ಸರ್. ಹಾಗಾಗಿ ಈ ಎಲ್ಲ ಯೋಗ ಪ್ರಕ್ರಿಯೆಗಳು ಕೂಡ ಸರ್ ನಮ್ಮ ಒಂದು ಪ್ರೆಷರ್ ಏನಿದೆ ಆ ವರ್ಕ್ ಪ್ರೆಷರನ್ನು ನೀವೆಷ್ಟೇ ವರ್ಕ್ ಪ್ರೆಷರ್ ಮಾಡಿ ಆ ವರ್ಕ್ ಪ್ರೆಷರನ್ನು ತುಂಬ ಮ್ಯಾನೇಜ್ ಮಾಡೋದಕ್ಕೆ ಅನುಕೂಲ ಆಗ್ತದೆ ಅನ್ನೋದು ನನ್ನ 25 ವರ್ಷ ಅನುಭವದಲ್ಲಿ ಸಾಬೀತಾಗಿರೋಂಥ ಅಂಶಗಳು ಅಂತ ತಮ್ಮೊಂದಿಗೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಸರ್. ನೀವು 25 ವರ್ಷಗಳಿಂದ ನಿರಂತರವಾಗಿ ಯೋಗವನ್ನು ಮಾಡ್ತಾ ಇರೋದ್ರಿಂದ ಇದೊಂದು ಪ್ರಶ್ನೆ ಕೇಳಬೇಕು ಅಂತೇಳಿ ನನಗನ್ಸುತ್ತೆ. ಇವತ್ತು ಕೂಡ ರೇಡಿಯೋ ಕಾರ್ಯಕ್ರಮ ಆಗ್ಬೋದು ಅಥವಾ ಬೇರೆ ಥರದಲ್ಲಿ ಪ್ರೇರಿತರಾಗಿ ಯೋಗ ಮಾಡ್ತೀನಿ ಅಂಥೇಳಿ ಬಂದ್ಬಿಡ್ತಾರೆ. ಅದು ಒಂದು ವಾರ 15 ದಿವಸಕ್ಕೆ ಸೀಮಿತ ಆಗುತ್ತೆ. ಯೋಗ ಅನ್ನುವಂಥದ್ದನ್ನು ಮೈಗೂಡಿಸ್ಕೊಂಡು ನಮ್ಮ ಜೀವನದ ಭಾಗವನ್ನಾಗಿ ಮಾಡಿಕೊಳ್ಳುವಂಥದ್ದು ಹೇಗೆ? ನಮ್ಮ ದೇಶದಲ್ಲಿ ಇರ್ತಕ್ಕಂಥ 160 ಕೋಟಿ ಜನಸಂಖ್ಯೆಯಲ್ಲಿ ಯೋಗ ಮಾಡುವವರ ಸಂಖ್ಯೆ ಇರ್ತಕ್ಕಂಥದ್ದು 2% ಇಲ್ಲ ಸರ್. ವಿಶ್ವದಲ್ಲಿ ಇನ್ನೂ ಕಡಿಮೆ ಪ್ರಮಾಣದಲ್ಲಿ ಇದೆ. ಜೂನ್ 21ಕ್ಕೆ ಎಲ್ಲರೂ ಮ್ಯಾಟ್ ತಗೊಂಡು ಸ್ಟೇಡಿಯಂಗೆ ಅಥವಾ ಯೋಗ ಶಾಲೆಗಳ ಕಡೆ ಧಾವಿಸ್ತಾರೆ ಸರ್. ಇದು ವಾಸ್ತವವಾಗಿ ನಾನು ಗಮನಿಸಿದ್ದೀನಿ. ನಮ್ಮ ಶಾಲೆಯಲ್ಲೂ ಕೂಡ ಜೂನ್ ಮಾಯಲ್ಲಿ ಸ್ವಲ್ಪ ತುಂಬಿ ತುಳುಕ್ತಾ ಇರ್ತದೆ. ಆ ನಂತರ ಅದು ಕ್ರಮೇಣವಾಗಿ ಕಡಿಮೆ ಆಗ್ತದೆ ಸರ್. ಯೋಗಕ್ಕೆ ವೈರಿ ಯಾವುದು ಅಂದರೆ ಸೋಮಾರಿತನ ಸರ್. ಅಬಾಲ ವೃದ್ಧರಿಂದ ಮಾಡ್ಬೋದು ಸರ್. ಅಬಾಲ ವೃದ್ಧರಾದಿಯಾಗಿ ಯೋಗವನ್ನು ಅಭ್ಯಾಸ ಮಾಡ್ಬೋದು. 6ನೇ ವಯಸ್ಸಿನಿಂದ ಹಿಡಿದು ನಮ್ಮ ಜೀವದ ಉಸಿರು ಎಲ್ಲಿವರೆಗೂ ನಿಂತು ಹೋಗ್ತದೆ ಅಲ್ಲಿವರೆಗೂ ಯೋಗಾಸನ ಮಾಡೋದಕ್ಕೆ ಅರ್ಹರಿದ್ದಾರೆ ಸರ್. ಅದಕ್ಕೆ ಯೋಗ ಗುರುಗಳು ಅದನ್ನು ಸೂಕ್ತವಾಗಿ ಅವರ ಒಂದು ದೇಹ ಪ್ರಕೃತಿಗೆ ಅನುಗುಣವಾಗಿ ಯೋಗಾಸನಗಳನ್ನು ಸಜೆಸ್ಟ್ ಮಾಡ್ತಾರೆ ಸರ್. ಹಾಗಾಗಿ ಯೋಗಕ್ಕೆ ಅಡಚಣೆ ಏನು ಅಂದರೆ ಮೊದಲನೇದು ಸೋಮಾರಿತನ, 2 ನಮ್ಮ ಶರೀರದಲ್ಲಿ ಕಾಯಿಲೆ ಇದ್ದರೆ ಯೋಗ ಮಾಡೋಕ್ಕೆ ಕೆಲವರು ಇಷ್ಟಪಡೋದಿಲ್ಲ, ಮತ್ತು 3ನೇದಾಗಿ ಅವ್ರಿಗೆ ಸಮಯ ಇಲ್ಲ ಅನ್ನೋದನ್ನು ಹೇಳ್ತಾರೆ ಸರ್. ನಮ್ಮ ಶರೀರವನ್ನು ನಾವು ಕಾಪಾಡ್ಕೊಳ್ಳೋದಕ್ಕೆ ನಮ್ಮದೇ ಆದ 1 ಗಂಟೆ ಸಮಯ ಇಲ್ಲ ಅಂತ ಅಂದಾಗ, ಈಗ ಯಾವಾಗಲೂ ಒಬ್ಬ ವ್ಯಕ್ತಿಗತವಾಗಿ ಯೋಚನೆ ಮಾಡಬೇಕು ಅಂದರೆ ವ್ಯಕ್ತಿ ಆರೋಗ್ಯಯುತವಾಗಿದ್ದರೆ ಸಮಾಜ ಆರೋಗ್ಯವಾಗಿರ್ತದೆ, ಸಮಾಜ ಆರೋಗ್ಯವಾಗಿದ್ದರೆ ರಾಜ್ಯ ಆರೋಗ್ಯ ಇರ್ತದೆ, ರಾಜ್ಯ ಆರೋಗ್ಯ ಇದ್ದರೆ ದೇಶ ಆರೋಗ್ಯ, ಒಂದಕ್ಕೊಂದು ಕೋರಲೇಷನ್ ಇರ್ತದೆ ಸರ್. ಹಾಗಾಗಿ ಈ ಅಡಚಣೆಗಳು ಸಾಕಷ್ಟಿದೆ ಸರ್. ಇನ್ನೂ ಒಂದು ಪದ್ಧತಿ ಇದೆ ಸರ್, ಈ ಕಾಯಿಲೆಗೆ ಈ ಯೋಗ ಹೇಳ್ಕೊಡಿ ಅಂತ ಸರ್. ಆ ಥರ ಯಾವುದೂ ಇಲ್ಲ. ಇಂಥ ಕಾಯಿಲೆಗೆ ಇಂಥ ಯೋಗ ಅಂತ ಇಲ್ಲ. ಇದು ಸಮಷ್ಟಿಯಲ್ಲಿ ನೋಡ್ಬೇಕು ಸರ್. ಯೋಗನ ಎಲ್ಲ ಆಸನಗಳನ್ನ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂತಹ ಏನು ಕಾಯಿಲೆ ಇರುತ್ತೆ ಅದು ಎರಾಡಿಕೇಶನ್ ಆಗುತ್ತೆ, ವಾಸಿ ಆಗುತ್ತೆ ಸರ್. ಅದು ಕೆಲವೊಂದು ಕಮ್ಯುನಿಕೇಬಲ್ ಡಿಸೀಸಸ್ಗಳು ಕೆಲವು ಬೇರೆ ಬೇರೆ ಇದ್ದರೂ ಕೂಡ ಬಹುತೇಕ ಕಾಯಿಲೆಗಳು ಯೋಗದಿಂದ ವಾಸಿ ಆಗ್ತದೆ ಸರ್. ಈಗ ಸಾಮಾನ್ಯವಾಗಿ ಏನು ಮಾಡ್ತಾರೆ, ಒಂದು ಕಾರಣ ಹೇಳ್ತಾರೆ ನನಗೆ ಕೆಲಸದ ಒತ್ತಡ ಅಂತ, ಇನ್ನೊಂದು ಅವರಿಗೆ ಮನಸ್ಸಿರುತ್ತೆ ಯೋಗ ಮಾಡಬೇಕು ಅಂತ ಇರುತ್ತೆ, ಬರೋಕ್ಕಾಗೋದಿಲ್ಲ, ಸೋಮಾರಿತನ ಒಂದು, ಆಮೇಲೆ ಅವ್ರ ದೇಹ ಪರ್ಮಿಟ್ ಮಾಡಿ ಮನಸ್ಸು ಹೇಳ್ತಾ ಇರ್ತದೆ ಯೋಗ ಮಾಡುವಂತ, ಬೆಳಿಗ್ಗೆ ಬೇಗ ಎದ್ದು ಯೋಗ ಮಾಡೋದಕ್ಕೆ ಹೋಗೋದಕ್ಕೆ ಅವ್ರಿಗೆ ಸ್ವಲ್ಪ ಆಗೋದಿಲ್ಲ. ಈ ಥರದ್ದಿರುತ್ತೆ. ಇದ್ರ ನಡುವೆನೂ ಏನೇ ಇದ್ರು ಸರ್ ಅವರು ಯೋಗಕ್ಕೆ ಅಂತ ಬೆಳಿಗ್ಗೆ ಅಥವಾ ಸಂಜೆ ಇವೆರಡೂ ಸೂಕ್ತ ಸಮಯ ಸರ್. ವಾಕ್ ಅಂದರೆ ಯಾವಾಗ ಬೇಕಾದ್ರೂ ಮಾಡ್ಬೋದು ಸರ್. ನೀವು ಬಾಳೆಹಣ್ಣು ತಿಂದ್ಬಿಟ್ಟು ವಾಕ್ ಮಾಡಬೇಕು ಹೋಗ್ತಾರೆ. ಆದರೆ ಯೋಗ ಅಂದರೆ ಕೆಲವು ನಿಯಮಗಳಿದೆ ಸರ್. ಅಂದರೆ ಅಷ್ಟು ಕಠಿಣವಾದ ನಿಯಮಗಳಲ್ಲ,
ಒಂದು 4 ಅವರ್ ಆಗಿರಬೇಕು ಊಟ ಮಾಡಿ, ಖಾಲಿ ಹೊಟ್ಟೆಯಲ್ಲಿರಬೇಕು, ಮತ್ತು ಶೌಚಕ್ರಿಯೆಗಳಾಗಿರಬೇಕು, ಮತ್ತು ಮನಸ್ಸು ಶುದ್ಧ ಇಟ್ಕೋಬೇಕು, ದೇಹ ಶುದ್ಧ ಇಟ್ಕೊಳ್ಬೇಕು, ಆಲೋಚನೆಗಳು ಶುದ್ಧ ಇರಬೇಕು, ಇವೆಲ್ಲ ಇರಬೇಕು. ಇವೆಲ್ಲ ಇದ್ದಾಗ ಯೋಗವನ್ನು ಸಾಧನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಸರ್. ನಮ್ಮ ಆಲೋಚನೆಗಳು ಭಾಳ ಶುದ್ಧ ಸರ್. ಆಲೋಚನೆಗಳು ಎಲ್ಲಿವರೆಗೂ ನಮಗೆ ಶುದ್ಧ ಇರೋದು, ಅದನ್ನೇ ಯಮ ನಿಯಮದಲ್ಲಿ ಹೇಳೋದು. ನಮ್ಮ ಆಲೋಚನೆಗಳು, ಚಿಂತನೆಗಳು ಶುದ್ಧವಾಗಿ ಇಟ್ಕೊಂಡು ನಾವು ಪ್ರಾಣಾಯಾಮ, ಯೋಗ, ಯಮ ನಿಯಮನ ಪಾಲನೆ ಮಾಡಿದರೆ ಖಂಡಿತ ಇದಾಗ್ತದೆ ಸರ್. ಹಾಗಾಗಿ ಅದನ್ನು ಒಂದು ಕಂಟಿನ್ಯೂಟಿ ಸಮಸ್ಯೆ ಇದೆ ಸರ್. ಕಂಟಿನ್ಯೂಟಿ ಸಮಸ್ಯೆ ಅಂದರೆ ಜೂನ್ನಲ್ಲಿ ನಾವು ಪ್ರಾರಂಭ ಮಾಡಿದವರು ಅಥವಾ ಹೊಸ ವರ್ಷದಲ್ಲಿ ನಾವು ಪ್ರಾರಂಭ ಮಾಡಿದವರು ಅದನ್ನು ನಮ್ಮ ಜೀವನ ಪರ್ಯಂತ, ಕೆಲವು ಕಠಿಣ ಸಂದರ್ಭದಲ್ಲಿ 1 ದಿನ 2 ದಿನ ಅದು ಆಗದೆ ಇರ್ಬೋದು ಸರ್. ನಮ್ಮ ಶರೀರಕ್ಕೆ ಅದು ಹೊಂದ್ಕೊಳ್ಳುತ್ತೆ. ಅದು ಕನಿಷ್ಠ 4 ದಿನಗಳಾದರೂ ಯೋಗವನ್ನು ನಾವು ಅಭ್ಯಾಸ ಮಾಡ್ಕೊಂಡು ಹೋದರೆ ನಂತರ ಯೋಗ ಏನಂದರೆ ಸರ್, ಅದು ಮಂಡಲ ಅಂತ ಸರ್. ಮಂಡಲ ಅಂದರೆ ನೀವು 48 ದಿನಗಳ ಕಾಲ ಸತತವಾಗಿ ನೀವು ಯೋಗ ಮಾಡೋಕ್ಕೆ ಪ್ರಾರಂಭ ಮಾಡಿದರೆ 49ನೇ ದಿನ ಯೋಗ ಯಾರಿಗೂ ಬನ್ನಿ ಅಂತ ಕರೆಯಂಗಿಲ್ಲ ಸರ್. ಇದೇ ಅವರೇ ಮಾಡ್ತಾರೆ, ಮಾಡಬೇಕು ಅಂತ ಅನ್ಸುತ್ತೆ ಮನಸ್ಸಿಗೆ, ಶರೀರಕ್ಕೆ ಹಂಗೆ ಅನ್ಸುತ್ತೆ. ಯಾರು ಕೂಡ ಈ 48 ಡೇಸ್ನ ಮಂಡಲನ ಮೇಂಟೈನ್ ಮಾಡಕ್ ಆಗಲ್ಲ ಸರ್. ಹಂಗಾಗಿ ಯೋಗದಿಂದ ಸಾಮಾನ್ಯವಾಗಿ ನಾನು ಯೋಗ ಮಾಡ್ತಾ ಇದ್ದೆ, ಈಗ ಬಿಟ್ಟೆ. ಯೋಗ ಬಿಡೋದಲ್ಲ ಸರ್. ಯೋಗ ಅಂದ್ರೆ ಶುಗರು BP ಟ್ಯಾಬ್ಲೆಟ್ ತಗೋತೀವಲ್ಲ ಆ ಥರ. ಇವತ್ತು ಯೋಗ ಮಾಡಿದ್ರೆ ಇವತ್ತು ಸತ್ಫಲ ಸಿಗುತ್ತೆ, ನಾಳೆ ಯೋಗ ಮಾಡಿದ್ರೆ ನಾಳೆ ಸತ್ಫಲ ಸಿಗುತ್ತೆ. ಇವತ್ತು ಯೋಗ ಮಾಡಿ ಅದನ್ನ ಜೀವನ ಪರ್ಯಂತ ಸತ್ಫಲ ಕೊಡಬೇಕು ಅಂದ್ರೆ ಅದು ಆ ಥರದ ಮಿರಾಕಲ್ ಆಗೋದಿಲ್ಲ ಅದರಲ್ಲಿ. ಹಾಗಾಗಿ ಯೋಗ ಒಂದು ನಿರಂತರ ಪ್ರಕ್ರಿಯೆ ಸರ್. ಅದು ಊಟ, ನಿದ್ರೆ, ಆಹಾರ, ನಮ್ಮ ಪಚನ ಕ್ರಿಯೆಗಳು ಹೇಗಿರ್ತವೋ ಹಾಗೆ ಯೋಗ ಒಂದು ಕ್ರಿಯೆಯಾಗಿ ಇದ್ದಾಗ ನಾವು ಆರೋಗ್ಯಯುತವಾದ ದೇಹವನ್ನು ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಸರ್. ಕಳೆದ 25 ವರ್ಷಗಳಲ್ಲಿ ನೀವು ಯೋಗವನ್ನು ಯಾವತ್ತಾರು ತಪ್ಪಿಸಿದ್ದೀರಾ ಸರ್? ಕೆಲವು ದಿನಗಳಲ್ಲಿ ತಪ್ಪಿಸಿರ್ತೀನಿ. ನನ್ನ ಕಾರ್ಯ ಒತ್ತಡ, ನನ್ನ ಕಚೇರಿ ಕಾರ್ಯ ಒತ್ತಡ ಇದ್ದಾಗ, ನಾನು ಹೊರಗಡೆ ಇದ್ದಾಗ, ಆದರೂ ಕೂಡ ಅಲ್ಲಿ ನನಗೆ ಕನ್ವೀನಿಯೆಂಟ್ ಇದ್ದರೆ, ರೂಮ್ಗಳಲ್ಲಿ ಅವಕಾಶ ಇದ್ದರೆ ಒಂದು ಪ್ರಾಣಾಯಾಮ, ಒಂದು 15 ನಿಮಿಷದ ಶೂನ್ಯ ಧ್ಯಾನ ಈ ಥರದ್ದು ಮಾಡ್ಕೋತೀನಿ. ಮನೆಗಳಲ್ಲಿ ಕೆಲವು ಸಂದರ್ಭದಲ್ಲಿ ಮಳೆ ಅಥವಾ ಇದರಿಂದ ಹೋಗಕ್ಕೆ ಸಾಧ್ಯ ಇದ್ದಾಗ ಮನೆಯಲ್ಲೇ ನಾನು ಈವ್ನಿಂಗ್ ಅಥವಾ ಮಾರ್ನಿಂಗ್ ಯಾವ್ದಾದ್ರು ಒಂದು ಸೆಷನ್ನಲ್ಲಿ ಅದನ್ನು ಆಚರಣೆ ಮಾಡ್ತೀನಿ ಸರ್. ನನಗೆ ಯಾವಾಗಲೂ 25 ವರ್ಷದಲ್ಲಿ ಆರೋಗ್ಯ ಕೆಟ್ಟಿದ್ದಿಲ್ಲ. ಆರೋಗ್ಯ ಕೆಟ್ಟ ದಿನಗಳು ಅಷ್ಟೊಂದಿಲ್ಲ. ಆ ಥರದ್ದು ಸಣ್ಣ ಪುಟ್ಟದ್ದು ಯಾವುದು ನನಗೆ ಆ ಥರ ಆರೋಗ್ಯ ಸಮಸ್ಯೆಗಳಿಲ್ಲದರಿಂದ ನಾನು ಯಾವುದು ಯೋಗ ತಪ್ಪಿಸಿಲ್ಲ ಸರ್. ನಮಗೆ ನಾವು ಹೇಳ್ಕೊಡೋದು ಇರುತ್ತಲ್ಲ ಸರ್, ಅದಕ್ಕೋಸ್ಕರನಾದರೂ ನಾವು ಯೋಗಕ್ಕೆ ಹೋಗ್ಬೇಕು. ರೆಸ್ಪಾನ್ಸಿಬಿಲಿಟಿ ಇರುತ್ತಲ್ಲ, ಜವಾಬ್ದಾರಿ ಇರುತ್ತಲ್ಲ, ಆ ಜವಾಬ್ದಾರಿ ನಿರ್ವಹಣೆ ಮಾಡೋಕ್ಕೋಸ್ಕರನೂ ನಾವು ತಪ್ಪಿಸ್ಕೊಳ್ಳೋದಿಲ್ಲ. ಬಟ್ ಸಾಕಷ್ಟು ಜನ ಇದ್ದಾರೆ ಸರ್ ಹಾಸನದಲ್ಲಿ. ನನ್ನ ಒಂದು ಮನವಿ, ತಮ್ಮ ವಾಹಿನಿ ಮುಖೇನ, ಆಕಾಶವಾಣಿ ಮುಖೇನ, ಆಕಾಶವಾಣಿ ಜನಸಾಮಾನ್ಯರನ್ನು ಮುಟ್ತಕ್ಕಂಥ ಒಂದು ವಾಹಿನಿ, ಇದ್ರ ಮುಖೇನ ಮನವಿ ಮಾಡೋದು ಏನಂತ ಅಂದರೆ, ಇಲ್ಲಾದರೂ ಒಂದು 15 ಅಥವಾ 48 ದಿನಗಳ ಕಾಲ ಒಂದು ಗುರುಮಿಕೆಯನ್ನು ಕಲಿತು ಮನೆಯಲ್ಲಿ ಕುಟುಂಬದೊಂದಿಗೆ ಅಭ್ಯಾಸ ಮಾಡ್ಕೊಂಡು ಹೋದ್ರಿಂದ ಸದೃಢ ಆರೋಗ್ಯವನ್ನು ಕುಟುಂಬದಲ್ಲಿ, ಸಮಾಜದಲ್ಲಿ, ದೇಶದಲ್ಲಿ ಕಾಪಾಡ್ಕೋಬಹುದು. ಇವತ್ತೇನು ತುಂಬ ನಾಯಿ ಕೊಡೆಗಳ ರೀತಿಯಲ್ಲಿ ಔಷಧಿ ಕೇಂದ್ರಗಳು, ಮೆಡಿಸಿನ್ ಕೇಂದ್ರಗಳು ಮತ್ತು ಆಸ್ಪತ್ರೆಗಳು, ನರ್ಸಿಂಗ್ ಹೋಮ್ಸ್ಗಳು ಇವೆಲ್ಲ ಎಸ್ಟಾಬ್ಲಿಷ್ ಆಗಿದೆ ಅನ್ನೋದಕ್ಕೆ ತಾವು ಹೇಳಿದ್ರಲ್ಲ, ಅದು ಒಂದು ಧಾವಂತದಲ್ಲಿ ಕಾಯಿಲೆಗಳು ಬರ್ತಕ್ಕಂಥದ್ದು ಒಂದು. ಮತ್ತು ಎರಡನೇ, ನಮ್ಮ ಆಹಾರ ಪದ್ಧತಿಯಲ್ಲಿ ಸಾಕಷ್ಟು ನಾವು ವೆಸ್ಟರ್ನ್ ಕಲ್ಚರ್ಗೆ ಬದಲಾವಣೆ ಮಾಡಿರ್ತಕ್ಕಂಥದ್ದು. ಈ ತಾಮಸ, ರಜೋಗುಣ ಮತ್ತು ಸಾತ್ವಿಕ ಗುಣದ ಆಹಾರಗಳಿದ್ದಾವೆ. ನಾವು ಆ ಗುಣಗಳನ್ನು ನಮ್ಮ ಶರೀರಕ್ಕೆ ಅನುಗುಣವಾಗಿ ಆಹಾರಗಳನ್ನು ತೆಗೆದುಕೊಳ್ಳೋ ಅಂಥದ್ದು ಇಂಪಾರ್ಟೆಂಟ್ ಆಗಿರ್ತದೆ. ಅದಕ್ಕೋಸ್ಕರ ಯೋಗವನ್ನು ಕಲಿತು 48 ದಿನ ಅಭ್ಯಾಸ ಮಾಡಿ ಒಂದು ಮಂಡಲದಲ್ಲಿ ಅಭ್ಯಾಸ ಮಾಡಿದ ನಂತರ, ನಾನು ಯೋಗ ನಿಲ್ಲಿಸಿ ಅಂದರೂ ಅವರು ಯೋಗ ನಿಲ್ಲಿಸೋ ಸ್ಥಿತಿಯಲ್ಲಿ ಇರೋದಿಲ್ಲ ಸರ್. ಆ ಮಂಡಲವನ್ನು ಕಂಪ್ಲೀಟ್ ಮಾಡಿ ಆ ನಂತರ ಅವರು ಯೋಗವನ್ನು ಎಲ್ಲ ಕೇಂದ್ರಗಳಲ್ಲಿದೆ, ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಕಡೆ ಇದೆ, ರಾಜ್ಯದ ಕಡೆ ಎಲ್ಲ ಕಡೆನೂ ಇದೆ. ಮತ್ತು ಯೋಗ ಬಹಳ ಮುಖ್ಯವಾಗಿ ಈಗ ಒಂದು ಕ್ರೀಡೆಯಾಗಿದೆ, ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಕ್ರೀಡೆಯಾಗಿದೆ. ಯೋಗವನ್ನು ಗುರುತಿಸಿದ್ದಾರೆ. ಅದಕ್ಕೆ ಮಕ್ಕಳನ್ನು ಕೂಡ ಆ ನಿಟ್ಟಿನಲ್ಲಿ ಯೋಗ ಶಿಕ್ಷಕರನ್ನಾಗಿ, ಯೋಗ ಪಟುಗಳನ್ನಾಗಿ ರೂಪಿತನಾಗಿ ಮಾಡೋದಕ್ಕಾಗ್ತದೆ ಸರ್. ಹಾಗಾಗಿ ಈಗ ಬೇರೆ ಬೇರೆ ಕ್ರೀಡೆಯಲ್ಲಿ ಹೋಗಿ ಅರ್ಧದಲ್ಲಿ ಅವ್ರು ಹಿಂದೆ ಬರ್ತಾರೆ. ಯೋಗದ ಅರ್ಧದಲ್ಲಿ ಹಿಂದೆ ಬಂದಾಗ ಅವ್ರಿಗೆ ಏನು ಸಿಗದೆ ಇರ್ಬೋದು, ಆದರೆ ಯೋಗದಲ್ಲಿ ಅರ್ಧದಲ್ಲಿ ಹಿಂದೆ ಬಂದವರಿಗೆ ಒಂದು ಅಟ್ಲೀಸ್ಟ್ ಆರೋಗ್ಯ ಏನಾದರೂ ಸಿಗ್ತದೆ. ಹಾಗಾಗಿ ಈ ರೀತಿಯಲ್ಲಿ ಇಡೀ ಸಮಾಜ, ಇಡೀ ಕುಟುಂಬ, ಇಡೀ ದೇಶ ಯೋಗದಲ್ಲಿ ತಲ್ಲೀನರಾಗಬೇಕು ಅಂತಕ್ಕಂಥದ್ದು ನನ್ನ ಒಂದು ಮನವಿ ಸರ್. ಕಡೆಯದಾಗಿ ತಾವೊಬ್ಬರು ಯೋಗಪಟುವಾಗಿ ಮತ್ತು ಯೋಗ ಶಿಕ್ಷಕರಾಗಿ ನಮ್ಮ ಸಾಮಾನ್ಯ ಕೇಳುಗರಿಗೆ ಯೋಗದ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ? ಯೋಗವನ್ನು ತುಂಬ ಜನ ಪ್ರಾರಂಭ ಮಾಡಿದ್ದಾರೆ ಸರ್. ಬಹುತೇಕ ಶೇಕಡ ಒಂದು 50-60% ಯೋಗ ಪ್ರಾರಂಭ ಮಾಡಿರ್ತಾರೆ, ಆದರೆ ಅಲ್ಲಿ ನಿಲ್ಲಿಸಿರ್ತಾರೆ. ಹಾಗಾಗಿ ಯೋಗವನ್ನು ನಿಲ್ಲಿಸಬಾರ್ದು ಸರ್. ಅದನ್ನು ಯೋಗ ಎಷ್ಟೇ ನಮಗೆ ಕಠಿಣ ಆಗಲಿ ಅದನ್ನು ನಾವು ಅಭ್ಯಾಸವನ್ನು ನಿಲ್ಲಿಸಬಾರ್ದು. ಯೋಗ ಕೇಂದ್ರಗಳ ಸಹಾಯ ಪಡೆದು ಅವ್ರು ಯೋಗವನ್ನು ಕಲಿಬೇಕು. ಮತ್ತು ಯೋಗ ಕಲಿಯೋದರಿಂದ ಸಾಕಷ್ಟು ಬದುಕನ್ನು ಹೇಗೆ ನಿರ್ವಹಣೆ ಮಾಡ್ಕೋಬೇಕು, ನಮ್ಮದು ಶರೀರ ಸಮಾಜಕ್ಕೋಸ್ಕರ ಇದೆ, ಈ ಶರೀರವನ್ನು ದೇಶ ಸೇವೆಗೆ ಯಾವುದೇ ಕ್ಷೇತ್ರದ ಇರ್ಬೋದು, ಅದು ವ್ಯಾಪಾರ ಇರ್ಬೋದು, ವ್ಯವಹಾರ ಇರ್ಬೋದು, ಹುದ್ದೆ ಇರ್ಬೋದು, ನೌಕರಿ ಇರ್ಬೋದು, ಇದರಲ್ಲಿ ಸಮರ್ಥವಾಗಿ ತೊಡಸ್ಕೊಳ್ಳೋದಕ್ಕೆ ಹ್ಯೂಮನ್ ಎಫಿಷಿಯನ್ಸಿ ಅಂತ ಇರುತ್ತೆ ಸರ್. ದೇಶದ GDP ಜಾಸ್ತಿ ಆಗಬೇಕು ಅಂದರೆ ಯೋಗ ಬೇಕು ಸರ್. ಸಮರ್ಥವಾಗಿ ಅವರು ಎಫಿಷಿಯನ್ಸಿ ಕೆಲಸ ಮಾಡಬೇಕಲ್ಲ ಸರ್. ಅದಕ್ಕೋಸ್ಕರ ಅವರೆಲ್ಲರೂ ಕೂಡ ಈ ಸಾಮಾನ್ಯ ಕೇಳುಗರಿಗೆ ನಾನು ಹೇಳೋದೇನಂತ ಅಂದರೆ, ತಾವು ಆರಂಭದಲ್ಲಿ ಹೇಳಿದೆ ಸರ್,
ಯೋಗದ ಒಂದು ಸೂತ್ರಗಳು, ಯೋಗದ ನಿಯಮಗಳು, ಯೋಗದ ಇವುಗಳನ್ನ ಹೇಳೋದಕ್ಕಿಂತ ಸರಳವಾಗಿ ಜನರು ಯೋಗದತ್ತ ಬರೋ ಥರ ಮಾತಾಡೋಣ ಅನ್ನೋದು ಭಾಳ ಅರ್ಥಗರ್ಭಿತವಾದ ವಿಷಯ ಸರ್ ಅದು. ಯಾಕೆಂದ್ರೆ ಕೆಲವರು ಇದ್ರಲ್ಲಿ ಏನೋ ಬೇರೆ ಇದೆ, ಇದು ನಮ್ಗೆ ಕಲಿಯೋಕ್ಕಾಗೋದಿಲ್ಲ, ಇದೇರೋ ಶಾಸ್ತ್ರ ಓದಿರೋರಿಗೆ ಮಾತ್ರ, ಇದು ಕಲ್ತಿರೋರಿಗೆ ಮಾತ್ರ, ಇದು ಖಂಡಿತ ಅಲ್ಲ ಸರ್. ಇದು ಸಾಮಾನ್ಯವಾಗಿ ಇದು ಎಲ್ಲರೂ ಕೂಡ ಆಚರಣೆ ಮಾಡುವುದಂತ ಇದು. ಆಮೇಲೆ ಕೆಲವರು ನಾನು ದಪ್ಪ ಇದ್ದೀನಿ, ಯೋಗ ಮಾಡೋಕ್ಕಾಗಲ್ಲ, ನಾನು ಸಣ್ಣ ಇದ್ದೀನಿ, ಅಥವಾ ನನಗೆ ಶಕ್ತಿ ಇಲ್ಲ, ಈ ಥರದ್ದೆಲ್ಲ ಮಿಸ್ಕನ್ಸೆಪ್ಷನ್ಸ್ಗಳಿದೆ ಸರ್, ತಪ್ಪು ಕಲ್ಪನೆಗಳಿದೆ. ತಪ್ಪು ಕಲ್ಪನೆಗಳಿಂದ ಹೊರಬಂದು ಒಂದು ಯೋಗ ಶಾಲೆಯನ್ನು ಅಥವಾ ಸೂಕ್ತವಾದ ಯೋಗ ಗುರುವನ್ನು ಆಯ್ಕೆ ಮಾಡಿಕೊಂಡು ಯೋಗವನ್ನು ನಿಯಮಿತವಾಗಿ ಕಲಿಯುವಂಥದ್ದಲ್ಲಿ ಕಲಿತ ನಂತರ ಅದನ್ನು ನಿರಂತರವಾಗಿ ಅಭ್ಯಾಸ ಮಾಡ್ಕೊಂಡು ಹೋದರೆ ಸರ್, ನಮ್ಮ ದೇಹ ಮತ್ತು ಮನಸ್ಸನ್ನ ಸುಸ್ಥಿತಿಯಲ್ಲಿ ಇಟ್ಕೋಬಹುದು. ಅದಕ್ಕಿಂತ ಬಹಳ ಮುಖ್ಯವಾಗಿ ನಾವು ನಮ್ಮನ್ನ ದುಃಖಗಳಿಂದ ಮುಕ್ತಗೊಳಿಸ್ಕೋಬಹುದು. ಅದನ್ನು ಪರಮಾನಂದ ಅಂತ ಕರಿತೀವಿ. ಆ ಪರಮಾನಂದ ಸ್ಥಿತಿಗೆ ನಮ್ಮ ಮನಸ್ಸನ್ನು ತೆಗೆದುಕೊಂಡು ಹೋಗೋದಕ್ಕೆ ಸಾಕಷ್ಟು ಅವಕಾಶಗಳಿದೆ ಸರ್. ನಮ್ಮ ಶರೀರದಲ್ಲಿ ಆ ಭಗವಂತ ಆ ಥರ ಶಕ್ತಿಯನ್ನು ಕೊಟ್ಟಿದ್ದಾನೆ. ಆ ಪರಮಾನಂದ ಸ್ಥಿತಿಗೆ ಖಂಡಿತ ಹೋಗ್ತೀವಿ ನಾವೆಲ್ಲರೂ ಕೂಡ. ಅದನ್ನು ನಾವು ಅಲೆ ಅಂತ ಕರಿತೀವಿ, ಆನಂದದ ಅಲೆ ಅಂತ. ಆ ಆನಂದದ ಅಲೆ ನಮ್ಮನ್ನ ಆವರಿಸ್ಕೊಂಡಾಗ ನಮಗೆ ಅದ್ರ ಸುಖ, ಅದ್ರ ಸಂತೋಷಗಳು ಗೊತ್ತಾಗ್ತದೆ ಸರ್. ಹಾಗಾಗಿ ಇದನ್ನ ಎಲ್ಲರೂ ಜನಸಾಮಾನ್ಯರು ಅಳವಡಿಸ್ಕೊಳ್ಳಿ, ಹೆಚ್ಚಿನ ಜನ ಯೋಗ ಮಾಡಲಿ, ಆರೋಗ್ಯಯುತ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಇವತ್ತಿನ ಯೋಗ ದಿನಾಚರಣೆ ಅನುಕೂಲ ಆಗಲಿ ಅಂತ ಹೇಳ್ತಾ ಸಾಕಷ್ಟು ಯೋಗ ದಿನಾಚರಣೆಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ಈ ದಿನಾಚರಣೆಗೆ ಮಾತ್ರ ಯೋಗ ಸೀಮಿತ ಆಗಬಾರ್ದು ಅಂತಕ್ಕಂಥದ್ದು ನನ್ನ ಆಶಯ ಸರ್. ಯೋಗದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ, ಯೋಗದ ಅನುಭವಗಳಿಗಾಗಿ ತಮ್ಮ ಸಂಪರ್ಕ ಸಂಖ್ಯೆಯನ್ನು ನೀಡಬಹುದಾ ಸರ್? ನಮ್ಮಲ್ಲಿ ಸ್ವಾಮಿ ವಿವೇಕಾನಂದ ಯೋಗ ಶಾಲೆ ಅಂತ ಮಹಾರಾಜ ಪಾರ್ಕ್ನಲ್ಲಿದೆ. ನಾವು ಪಾರ್ಕ್ನಲ್ಲಿ ಒಂದು ಹೊರಗಡೆ ಬೋರ್ಡ್ ಹಾಕಿದ್ದೀವಿ. ಶಿಕ್ಷಣ ಉಚಿತ ಇರುತ್ತೆ. 5:45 ಪ್ರಾರಂಭವಾಗಿ 7 ಗಂಟೆವರೆಗೂ ಇರುತ್ತೆ. ಅಲ್ಲಿಗೆ ಅವ್ರು ಯಾವಾಗಲೂ ಮುಂಜಾನೆ 5:45 ಬಂದರೆ ನಾವು ಅಲ್ಲಿ ಲಭ್ಯ ಇರ್ತೀವಿ. ಯೋಗ ಗುರುಗಳು ನಾನು ಹೇಳ್ಕೊಡ್ತೀವಿ. ಅಲ್ಲಿಗೆ ಬಂದು ಅವರು ಯೋಗಕ್ಕೆ ಜಾಯ್ನ್ ಆಗ್ಬೋದು ಸರ್. ಅಥವಾ ಯೋಗದ ಬಗ್ಗೆ ಏನಾದರೂ ಅವರಿಗೆ ಇನ್ನೂ ಹೆಚ್ಚಿನ ವಿಚಾರಗಳನ್ನು ತಿಳ್ಕೋಬೇಕು, ಸಾಧನೆ ಮಾಡಬೇಕು ಅನ್ನೋ ಆಸಕ್ತಿ ಉಳ್ಳವರು ನನ್ನ ಮೊಬೈಲ್ ಸಂಪರ್ಕವನ್ನು ಸಂಪರ್ಕಿಸ್ಬೋದು ಸರ್. 96301689. ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ. 96301689. ಒಳ್ಳೆಯದು ಸರ್. ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಕಳೆದ 25 ವರ್ಷಗಳಿಂದ ನಿರಂತರವಾಗಿ ಯೋಗವನ್ನು ಮಾಡಿಕೊಂಡು ಬರ್ತಾ ಇರುವಂತಹ ತಾವು ಹೇಗೆಲ್ಲ ಅನುಕೂಲಗಳನ್ನು ಮಾಡಿಕೊಂಡ್ರಿ, ಈ ನಿರಂತರತೆಯನ್ನು ಹೇಗೆ ಕಾಪಾಡಿಕೊಂಡ್ರಿ, ಮತ್ತು ಯೋಗದಿಂದ ತಾವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಏನೆಲ್ಲ ಅನುಕೂಲಗಳನ್ನು ಮಾಡಿಕೊಂಡ್ರಿ ಅನ್ನುವಂಥ ವಿಚಾರಗಳನ್ನು ಬಹಳ ವಿವರವಾಗಿ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡ್ರಿ. ತಮಗೆ ಮತ್ತೊಮ್ಮೆ ಯೋಗ ದಿವಸದ ಶುಭಾಶಯಗಳನ್ನು ಹೇಳ್ತಾ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೂ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಕಳೆದ 25 ವರ್ಷಗಳಿಂದ ಯೋಗಾಭ್ಯಾಸದಲ್ಲಿ ನಿರತರಾಗಿರುವ ಯೋಗ ಶಿಕ್ಷಕರಾದ ಹಾಸನದ ಸಿಕೆ ಹರೀಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್.